ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿತೌಟ್ ಲೈನಿಂಗ್ ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ವಿತೌಟ್ ಲೈನಿಂಗ್ ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಅಗಲ ತೊಗೊಳ್ಳಿ. ಅಳತೆ ಬ್ಲೌಸ್ ತೊಗೊಂಡು ಅಳತೆ ಬ್ಲೌಸಲ್ಲಿ ಮೊದಲು ಬಂದು ಅಗಲ ತೊಗೊಳ್ಳಿ. ಅಗಲ ಬಂದು ಇದು 10.5 ಇದೆ. ಆನಂತರ ಬಂದು ಉದ್ದ ತೊಗೋಬೇಕು. ಉದ್ದ ಬಂದು 14.25 ಇದೆ. ಯಾವಾಗಲೂ ಬ್ಲೌಸ್ನ ಎಳ್ದು ಇಟ್ಕೊಂಡು ತೊಗೋಬೇಕು ಅಳತೆನ. 14.25. ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ತೊಗೊಳ್ಳಿ ಸಾಕು. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ 15.25 ತೊಗೊಳ್ಳಿ, 1 ಇಂಚ್ ಜಾಸ್ತಿ ತೊಗೊಳ್ಳಿ, ಆಯಿತಾ. ಇವಾಗ ನೋಡಿ, ನಾನು 10.25 ನೆಕ್ಸ್ಟು 15.25 ತೊಗೊತಾ ಇದ್ದೀನಿ. 1 ಇಂಚ್ ಜಾಸ್ತಿ ತೊಗೋಬೇಕು. ಆನಂತರ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಬರೋ ಥರ ಮಡಿಸ್ಕೊಂಡು ಇಲ್ಲಿ ಫುಲ್ ಫಿನಿಶ್ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಯಾವಾಗಲೂ ಕೂಡ ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಲೈನಿಂಗ್ ಬ್ಲೌಸ್ ಟೈಮ್ ಹಿಡಿಯಲ್ಲ, ವಿತೌಟ್ ಲೈನಿಂಗ್ ಬ್ಲೌಸೇ ಟೈಮ್ ಹಿಡಿಯೋದು. ಆದರೆ ನೀಟಾಗಿ ಕಟ್ ಮಾಡ್ಕೋಬೇಕು. ವಿತೌಟ್ ಲೈನಿಂಗ್ ಬ್ಲೌಸು ನೀಟಾಗಿ ಪೈಪಿಂಗ್ ಎಲ್ಲ ಬರಬೇಕು ಅಂದರೆ ಪೈಪಿಂಗ್ ಎಲ್ಲ ನೆಕ್ಕೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಕಟ್ ಇಟ್ಕೊಂಡಿದ್ದೀನಿ. ಆನಂತರ ನಾನು ಬ್ಲೌಸಲ್ಲಿ ಬಂದು ಇಲ್ಲಿ ನೋಡಿ, ಬ್ಲೌಸ್ ಇಟ್ಕೊಳ್ಳಿ. ಆನಂತರ ಉದ್ದ ಅಗಲ ಕಟ್ ಮಾಡ್ಕೊಂಡಾದಮೇಲೆ ಬ್ಲೌಸ್ ಇಟ್ಕೊಂಡು ಆನಂತರ ಮುಂದೆಗಡೆ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 6.25 ಇದೆ. ಮತ್ತು ಕಂಕ್ಲು ಎಷ್ಟಿದೆ ಅಂತ ನೋಡಿ, 4 ಇದೆ. 4.25 ತೊಗೊಳ್ಳಿ. ಯಾಕಂದರೆ 4ಕ್ಕೆ ಬರೆದಿರುತ್ತೆ. 4.25 ತೊಗೊಂಡ್ರೆ 1/2 ಇಂಚ್ ಮೇಲ್ಗಡೆ ಟಿಕ್ ಹಾಕಿರೋದ್ರಿಂದ 4.25 ಬರುತ್ತೆ. ಇದು ಮಾಮೂಲಿ 6.25 ತೊಗೊಳ್ಳಿ. ನೀವು ಬೇಕಾದರೆ ಫಸ್ಟು ಬರೆದಿಟ್ಕೊಳ್ಳಿ. ಫಸ್ಟು ಎಲ್ಲನೂ ಫಸ್ಟು ಅಳತೆ ಮಾಡಿಕೊಂಡು ಎಲ್ಲನೂ ಬರೆದಿಟ್ಕೊಂಡು ಆನಂತರ ಬೇಕಾದ್ರೆ ನೀವು ಡೈರೆಕ್ಟಾಗಿ ಬ್ಲೌಸ್ ಕಟ್ ಮಾಡ್ಕೋಬೋದು. ನಾನು ನಿಮಗೆ ಗೊತ್ತಾಗಲಿ ಅಂತ ಬ್ಲೌಸಲ್ಲಿ ಅಳತೆ ತೊಗೊಂಡು ಇಲ್ಲಿ ಟಿಕ್ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ವೇಸ್ಟೇಜ್ ಎಷ್ಟಿದೆ ಇದು ನೋಡ್ಕೊಳ್ಳಿ. ಹಿಂಗೆ ಟಿಕ್ ಹಾಕ್ಕೊಳ್ಳಿ. 2 ಇದೆ, 2 ತೊಗೊತೀನಿ. ಇಲ್ಲಿ ಶೋಲ್ಡರ್ ಹತ್ರ, ಭುಜ ಹತ್ರ 3 ಇದೆ. ನೋಡಿ, ಇದು 2 ಇದೆ ವೇಸ್ಟೇಜು. 2 ಟಿಕ್ ಹಾಕ್ಕೊಂಡೆ. ಭುಜ ಎಷ್ಟಿದೆ, 3 ಇದೆ, 3 ತೊಗೊತಾ ಇದ್ದೀನಿ. ಇಲ್ಲಿ ಕಂಕ್ಳು ಬಂದು ಎಷ್ಟು ತೊಗೊಂಡೆ, 4 ಇದೆ ಅವ್ರದ್ದು ತೋಳು. ನೀವು ಬಂದು ಕಂಕ್ಳನ್ನ 4.25 ತೊಗೊಳ್ಳಿ. 4.25 ತೊಗೊಂಡು 1/2 ಇಂಚ್ಗೆ ನೀವು ಹಾಕೊಂತು ಅಂತಂದರೆ 1/2 ಇಂಚ್ಗೆ ಮೇಲ್ಗಡೆ ಗೆರೆ ಹಾಕ್ಕೊಳ್ಳಿ. ಇಲ್ಲಿ 4.25 ಟಿಕ್ ಮಾಡಿದೆ, 1/2 ಇಂಚ್ ಮೇಲ್ಗಡೆ ಗೆರೆ ಹಾಕಿದೆ. ಇದನ್ನು ಈ ಥರ ರೌಂಡ್ ಶೇಪ್ ಹಾಕಿ ನೀಟಾಗಿ. ಅವಾಗಲೂ ಸ್ವಲ್ಪ ಹಿಂಗೆ ಡೈರೆಕ್ಟಾಗಿ ಹಿಂಗೆ ಎಳೆದ್ಬಿಟ್ರೆ ಇಲ್ಲಿ ಬೊಡ್ಡು ಅಂದ್ಕೊಳ್ಳುತ್ತೆ. ಡೈರೆಕ್ಟಾಗಿ ಎಳೆಯೋಕೆ ಹೋಗ್ಬಿಡಿ. ಅವಾಗಲೂ ಸ್ವಲ್ಪ ಹಿಂಗೆ ಈ ಥರ ಹಿಂದೆ ಆದಂಗೆ ಹಾಕಿ, ಯಾಕಂದರೆ ನೀಟಾಗಿ ಬರುತ್ತೆ. ನೆಕ್ಸ್ಟು ಮುಂದೆ ಡಿಪ್ ತೊಗೊಂಡಲ್ಲ 6.25 ಇದೆ. ನೋಡಿ, 6.25 ಟಿಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 6.25 ಬರಬೇಕು. ಇಲ್ಲೂ ಕೂಡ 2 ಇಂಚ್ ಬರಬೇಕು. ಇದು ಕೂಡ 1/2 ಇಂಚ್ ಮೇಲೆ ಹಾಕೋಬೇಕಾಗುತ್ತೆ, ಆಯಿತಾ. ನೋಡಿ, ಇವಾಗ ನಾನು ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಯಾವಾಗಲೂ ಕಟ್ಟಿಂಗ್ ಹಿಂದೆ ಆದಂಗೆ ಇರಬೇಕು, ಮುಂದೆ ಹೋಗಬೇಡಿ. ಮುಂದೆ ಹೋದಂಗೆ ಮುಟ್ಟಿದ್ರೆ ಕಂಕ್ಳ ಹತ್ರ ಬೊಡ್ಡು ಅಂದ್ಕೊಳುತ್ತೆ. ಆನಂತರ ಇದು ಕಟ್ ಮಾಡಬೇಕು ಅಂತಂದರೆ ಹಿಂಗೆ ಟಿಕ್ ಹಾಕೋಬೇಡಿ. 4 ಸೇರಿಸಿ ಕಟ್ ಮಾಡೋಕೆ ಹೋಗಬೇಡಿ. ಸಪ್ರೇಟ್ ಮಧ್ಯೆ ಹಿಂಗೆ ಕಟ್ ಮಾಡಿಕೊಂಡು ನೋಡಿ, ಫಸ್ಟ್ ಮೇಲ್ಗಡೆ 2 ಭಾಗ ಮಾತ್ರ ಕಟ್ ಮಾಡ್ಕೊಳ್ಳಿ. 2 ಭಾಗ ಕಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಮಾತ್ರ. ಆನಂತರ ಇಲ್ಲಿ ಬಂದು ನೀವು ಎಷ್ಟು ಇಂಚ್ ತೊಗೋಬೇಕು ಅಂದರೆ 3.25 3 2.25 ತೊಗೊಂಡು ಬಾಕ್ಸ್ ಪಟ್ಟಿಗೆ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಇದು ಬಾಕ್ಸ್ ಪಟ್ಟಿ ಇದೆ. ಇದು ಬಾಕ್ಸ್ ಪಟ್ಟಿ ಕಟ್ ಮಾಡ್ಕೋಬೇಕು ಮೇಲ್ಗಡೆ. ಅದರಲ್ಲಿ 3.25 3 2.25 ತೊಗೊಂಡು ಬಾಕ್ಸ್ ಪಟ್ಟಿನ ಈ ಥರ ಕಟ್ ಮಾಡ್ಕೊಳ್ಳಿ. 2 ಇಟ್ಕೊ ಕಟ್ ಮಾಡ್ಕೋಬೇಕು. 4ನೇ ಇಟ್ಕೊ ಕಟ್ ಮಾಡ್ಕೋಬೇಡಿ. ಇದು ಹಿಂದೆ ಭಾಗ ಕಟ್ ಮಾಡಬಾರ್ದು, ಮೇಲ್ಗಡೆ ಫ್ರಂಟ್ ಭಾಗ ಮಾತ್ರ 2 ಕಟ್ ಮಾಡಬೇಕು. ನೋಡಿ, ಇದು ಫ್ರಂಟ್ ಭಾಗ ಆಯಿತು. ಇದು ಬಾಕ್ಸ್ ಪಟ್ಟಿ ಆಯಿತು. ಬಾಕ್ಸ್ ಪಟ್ಟಿನ ಇನ್ನೆರಡು ಇದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ವೇಸ್ಟೇಜ್ ಇತ್ತಲ್ಲ ಅದರಲ್ಲೇ 4 ಬಾಕ್ಸ್ ಪಟ್ಟಿ ಬೇಕಾಗುತ್ತೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ.
ಇಲ್ಲೇ ವೇಸ್ಟೇಜ್ ಇತ್ತಲ್ಲ ಅದರಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು, ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿಯೋದು ಎಲ್ಲ ತುಂಬ ಈಸಿನೇ, ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಹೊಸಬ್ರು ನೋಡ್ಕೊಂಡು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಅದಕ್ಕೆ ಹೊಸಬ್ರಿಗೆ ಅರ್ಥ ಆಗಲಿ ಅಂತ ನೀವು ನಿಧಾನಕ್ಕೆ ನೋಡಿಕೊಂಡು ಕಲ್ತ್ಕೊಳ್ಳಿ. ಆನಂತರ ಬಂದು ಅದಕ್ಕೋಸ್ಕರ ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ವೀಡಿಯೋ ನಿಂತಾದರೂ ಪರವಾಗಿಲ್ಲ, ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಹಿಂದೆ ಡೀಪ್ ಎಷ್ಟಿದೆ ಅಂತ ನೋಡ್ಕೊಡಿ. ಇವಾಗ ಹಿಂದೆಗಡೆ ಡೀಪ್ ಬಂದು 7.5 ಇದೆ ನೋಡಿ. ಸರಿ 7 ಇದೆ, 7.5 ಇಲ್ಲ 7 ಇದೆ. 7ಕ್ಕೆ ಟಿಕ್ ಹಾಕೋತಾ ಇದ್ದೀನಿ. ಇಲ್ಲಿ ಇವರು ಸ್ವಲ್ಪ ಏಜ್ ಆಗಿರೋದ್ರಿಂದ ನಾನು ಕಾಲಿನ ಜಾಸ್ತಿ ತೊಗೋತಾ ಇದ್ದೀನಿ. 2 ಟಿಕ್ ಹಾಕೊಂಡ್ರದನ್ನ ನಾನು 2 ಕಾಲಕ್ಕೆ ತೊಗೋತಾ ಇದ್ದೀನಿ. ಅಲ್ಲಿ ಡೀಪ್ ತೆಗಿಬೇಕಾದ್ರೆ ಇದು ಮಾಡ್ಕೊತಾ ಇದ್ದೀನಿ. 7ಕ್ಕೆ ಇಟ್ಕೊಂಡು ಮತ್ತು ಇಲ್ಲಿ ಅರ್ಧ ಇಂಚು 1/2 ಇಂಚ್ ಮೇಲ್ಗಡೆ ರೌಂಡ್ ಶೇಪ್ ಹಾಕ್ಕೊಳ್ಳಿ. ಆನಂತರ ಬಂದು ಕಟ್ ಮಾಡ್ಕೊಳ್ಳಿ ನೀಟಾಗಿ. ಇಷ್ಟೇ ಬ್ಲೌಸ್ ಕಟ್ ಮಾಡೋದು, ಇಷ್ಟೇ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡಿದೆ. ಮುಂದೆಗಡೆದು ಬಾಕ್ಸ್ ಪಟ್ಟಿಗಳು. ಮತ್ತು ನಾನು ಕಾಚಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿನ ತುಂಬ ಈಸಿ ಮೆಥಡಲ್ಲಿ ಹಾಕಿ ತಿಳಿಸ್ಕೊಡ್ತೀನಿ ನಾನು. ಅದನ್ನು ಕೂಡ ನೀವು ಕಲ್ತ್ಕೊಳ್ಳಿ ನೋಡಿಕೊಂಡು ಯಾವ ಥರ ಹಾಕಬೇಕು ಏನು ಅಂತ. ತುಂಬ ಈಸಿಯಾಗಿ ಹೊಸಬ್ರಿಗೆ ಉಕ್ಸ್ ಪಟ್ಟಿ ಕಾಚಾ ಪಟ್ಟಿ ಹಾಕೋದು ತುಂಬ ಕಷ್ಟ ಆಗುತ್ತೆ. ಅಂಥವ್ರಿಗೆ ತುಂಬ ಈಸಿಯಾಗಿ ಯಾವ ಥರ ಹಾಕಬೇಕು ಅಂತ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಇದು ಸ್ಲೀವ್ ಬಂದು ತೋಳನ್ನ ಹೆಂಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಹಿಂಗೆ 4 ಭಾಗ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಆಯಿತಾ? ಈ ಥರ 4 ಭಾಗ ಡೈರೆಕ್ಟ್ ಇದನ್ನು ಅಳತೆ ಕಟ್ ಮಾಡೋಕೆ ಹೋಗ್ಬಿಡಿ. ತೋಳನ್ನ ಡೈರೆಕ್ಟಾಗಿ ಬ್ಲೌಸ್ನ ಇಟ್ಕೊಬಿಡಿ. ಹಿಂಗೆ ಡೈರೆಕ್ಟಾಗಿ ಬ್ಲೌಸ್ ಇಡಿ. ಇಲ್ಲಿ ಬ್ಲೌಸ್ ಎಷ್ಟಿದೆ ಅಷ್ಟನ್ನೇ ಕಟ್ ಮಾಡೋಕೆ ಹೋಗಬೇಡಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಯಾಕಂದರೆ ಫೋಲ್ಡ್ ಮಾಡಿ ಮಡಿಸಿ ಎಮಿಂಗ್ ಮಾಡಬೇಕಾಗುತ್ತೆ. ಇದನ್ನು ಮುಂದೆ ಬ್ಲೌಸ್ ಇದಿಲ್ಲ ಇದನ್ನು ಇದಿಷ್ಟು ಬಿಟ್ಟಿರ್ತೀನಲ್ಲ 1 ಇಂಚು ಬ್ಲೌಸ್ ಎಟಗಲಿಲ್ಲ ಅಂದರೆ ಅರ್ಧ ಇಂಚ್ ಬಿಡಿ. ತುಂಬ ಏಟಿತ್ತು ಅಂತಂದರೆ 1 ಇಂಚ್ ಬಿಡಿ. ಈ 1 ಇಂಚ ಹಿಂಗೆ ಫೋಲ್ಡ್ ಮಾಡಿ ನಾವು ಎಮಿಂಗ್ ಮಾಡಬೇಕಾಗುತ್ತೆ. ಅದರಿಂದ 1 ಇಂಚ್ ತೊಗೊಳ್ಳಿ. ಇಲ್ಲಿ ನೋಡಿ ಕೆಳಗಡೆನೂ ಕೂಡ ಅದೇ ಥರ ಟಿಕ್ ಹಾಕ್ಕೊಳ್ಳಿ ನೀಟಾಗಿ. ಇದನ್ನು ಬಂದು ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೋಬೇಕು ನೀವು. ನೋಡಿ ಹಿಂಗೆ ರೌಂಡ್ ಶೇಪಲ್ಲಿ ಬಂದು ಕಟ್ ಮಾಡ್ಕೋಬೇಕಾಗತ್ತೆ. ಆನಂತರ ಬಂದಿಲ್ಲಿ 4 ಇರುತ್ತೆ ಅಲ್ವಾ, ಅದನ್ನು 2 ಮಾಡಿಕೊಡಿ. ಇದು ಮುಂದೆ 2 ಭಾಗ ಇರುತ್ತಲ್ಲ, ಮೇಲ್ಗಡೆ 2 1/2 ಇಂಚು ಒಳಗಡೆ ಅದನ್ನು ಕಟ್ ಮಾಡ್ಕೊಳ್ಳಿ. ಹಿಂಗೆ 1/2 ಇಂಚು ಇದು ಹಿಂದೆಗಡೆದು 1/2 ಇಂಚು ಜಾಸ್ತಿ ಬರಬೇಕು, ಮುಂದೆಗಡೆದು 1/2 ಇಂಚು ಒಳಗಡೆ ಬರಬೇಕು. ಆ ಒಳಗಡೆ ಬಂದಂಗೆ ಸ್ವಲ್ಪ 1/2 ಇಂಚು ಇದನ್ನು ನೀವು ಕಟ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಆಯಿತಾ? ಹಿಂಗೆ ಕಟ್ ಮಾಡ್ಕೊಳ್ಳಿ. ನಾನು ಸ್ಟಿಚ್ ಮಾಡಬೇಕಾದ್ರೆ ಯಾಕಂದರೆ ನಾನು ಇದನ್ನು 1/2 ಇಂಚು ನಾನು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀನಿ. ಯಾಕಂದರೆ ಇದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅಂದರೆ ಕೆಲವುದು ಹಿಂದೆ ಆಗ್ಬಿಡುತ್ತೆ, ಮುಂದೆ ಕಟ್ ಮಾಡಿರ್ತೀನಿ ನಾನು 1/2 ಇಂಚು, ಅದು ಹಿಂದೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಹೊಸಬ್ರು ಏನು ಮಾಡಿ ಕಲಿತಾ ಇರೋರು, ನಾನು ಕಟ್ ಮಾಡ್ಕೊತೀನಿ. ಹೊಸಬ್ರು ಕಲಿತಾ ಇರೋರು 2ನ್ನ ಅಂದರೆ ಅಲ್ಲಿ ಸ್ಟಿಚ್ ಮಾಡಬೇಕಾದ್ರೇ ಯಾವುದು ಹಿಂದೆ ಹೋಗುತ್ತೆ ಯಾವುದು ಮುಂದೆ ಭಾಗ ಬರುತ್ತೆ ಅಂತ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದಿಷ್ಟೇ ಇದು ಇವತ್ತು ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ ಮಾಡುವಂಥದ್ದು. ಇದನ್ನು ವಿತೌಟ್ ಲೈನಿಂಗ್ ಬ್ಲೌಸ್ನ ಕಟ್ ಮಾಡಿದ್ದೀನಿ. ವಿತೌಟ್ ಲೈನಿಂಗ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನೋಡಿಕೊಂಡು ತಾವು ಕಲ್ತ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನೀವೇ ಕೂಡ ನೋಡ್ಬೋದು. ಯಾರಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.